ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರುವಂತಹ ವಿಕ್ಕಿ ಅವರ ಜನ್ಮದಿನವನ್ನು ಇದೇ ಮಾರ್ಚ್ 24ರಂದು ಬಳ್ಳಾರಿ ನಗರದ ವಿಮ್ಸ್ ಆವರಣದಲ್ಲಿ ಸರಳವಾಗಿ ಆಚರಿಸಲಾಯಿತು. ವಿಕ್ಕಿ ಅವರ ಅಭಿಮಾನಿಗಳು ಅದ್ದೂರಿ ಆಚರಣೆಯನ್ನ ಬಿಟ್ಟು ಆಸ್ಪತ್ರೆಗೆ ಬಂದ ಸಾರ್ವಜನಿಕರಿಗೆ ಅನ್ನದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ವಿಕ್ಕಿ ಅವರು ತಮ್ಮ ಆತ್ಮೀಯ ಸ್ನೇಹಿತ ಬತ್ರಿ ಮಹೇಶ್ ಅವರ ಅಕಾಲಿಕ ನಿಧನ ಹಿನ್ನೆಲೆಯಲ್ಲಿ ಜನ್ಮದಿನ ಆಚರಣೆ ಬೇಡವೆಂದು ತಿಳಿಸಿದ್ದರು. ಆದರೆ ಅಭಿಮಾನಿಗಳು ಸರಳವಾಗಿ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಆಚರಣೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಮುಖಂಡರು, ವಿಕ್ಕಿ ಅವರು ಜನಸೇವೆಗೆ ಬದ್ಧವಾದ ನಾಯಕರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರು ಎಂದು ಶ್ಲಾಘಿಸಿದರು. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಾದ ಬಿ ನಾಗೇಂದ್ರ, ನಗರ ಶಾಸಕರಾದ ಭರತ್ ರೆಡ್ಡಿ ಅವರು ಇವರ ಸೇವೆಯನ್ನು ಗುರುತಿಸಿ ಇನ್ನಷ್ಟು ದೊಡ್ಡ ಹೊಣೆಗಾರಿಕೆ ಹುದ್ದೆಯನ್ನು ನೀಡಲಿ ಎಂದು ಆಶಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಗನಕಲ್ ಎಚ್ಡಿ ವಿಜಯಕುಮಾರ್, ವಾಲ್ಮೀಕಿ ಯುವ ವೇದಿಕೆ ಅಧ್ಯಕ್ಷ ನಾಗರಾಜ್, ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಇಮಾಮ್ ಹುಸೇನ್, ಕಾಂಗ್ರೆಸ್ ಯುವ ಮುಖಂಡರಾದ ಮಲ್ಲಿಕ್, ಮನು, ಧನರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು, ಒಟ್ಟಿನಲ್ಲಿ ವಿಕ್ಕಿ ಅವರ ಜನ್ಮದಿನವನ್ನು ಅನ್ನದಾನ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿ ಮಾದರಿಯಾಗಿಸಿದರು. ಇವರ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಈ ದಿನ ನಮ್ಮ ಧೀಮಂತ ನಾಯಕರಾದ ವಿವೇಕಾನಂದವರ ಬರ್ತ್ಡೇ ಸಂದರ್ಭವಾಗಿ ಬಳ್ಳಾರಿ ವಿಮ್ಸ್ ಆವರಣದಲ್ಲಿ ಸಾರ್ವಜನಿಕರಿಗೆ ವಿಕ್ಕಿ ಅಭಿಮಾನಿಗಳ ಬಳಗದ ವತಿಯಿಂದ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಅಭಿಮಾನಿಗಳು ಸೇರಿ ವಿಕ್ಕಣ್ಣವರು ಮೊದಲನೇದಾಗಿ ಹೇಳ್ಬೇಕಂದ್ರೆ, ಅವರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿಕೆ ಶಿವಕುಮಾರ್ ಸಾಹೇಬರು, ನಮ್ಮ ಬಳ್ಳಾರಿ ಗ್ರಾಮಾಂತರ ಶಾಸಕರಾದ ನಾಗೇಂದ್ರ ಅಣ್ಣನವರು ಹಾಗೂ ನಮ್ಮ ಬಳ್ಳಾರಿ ನಗರ ಶಾಸಕರಾದಂತ ಭರತ್ ರೆಡ್ಡಿ ಅಣ್ಣನವರು ಇವರನ್ನು ಗುರುತಿಸಿ ಉನ್ನತ ಸ್ಥಾನವನ್ನು ಕೊಡಬೇಕೆಂದು ಈ ಮೂಲಕ ಬಳಗದ ವತಿಯಿಂದ ಎಲ್ಲಾ ಯುವಕರು ಕೇಳಿಕೊಳ್ಳುತ್ತೇವೆ. ಅವರಿಗೆ ಊಟದ ಶುಭಾಶಯಗಳು. ಪ್ರತಿ ವರ್ಷ ಹಲವಾರು ಕಡೆ ಇದೇ ರೀತಿ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಆದ್ರೆ ಈ ವರ್ಷ ಇಲ್ಲಿ ಮಾಡೋ ವಿಶೇಷ ಏನಂದ್ರೆ, ಮೊನ್ನೆ 5ನೇ ತಾರೀಕು, ಈ ಮಾರ್ಚ್ 5ನೇ ತಾರೀಕು ನಮ್ಮ ಬತ್ರಿ ಮಹೇಶ್ ಅಣ್ಣವರು ತೀರ್ಕೊಂಡು ಹೋಗಿದ್ದ ಕಾರಣ ಅವರು ನಾನು ಮಾತಾಡಿದ್ವಿ ಮುಂಚಿನ ದಿನನೇ ಮಾತಾಡಿದ್ವಿ. ಎಲ್ಲಿ ಮಾಡೋಣ ಅಂದ್ರೆ ಒಬ್ಬಲ್ಲಿ ಈ ಸತಿ ಅನ್ನದಾನ ಮಾಡಮಂತ ಹೇಳಿ ಅನ್ಕೊಂಡಿದ್ರು. ಅದಕ್ಕೋಸ್ಕರ ನಾವು ಈ ಸತಿ ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಮಾಡ್ಬೇಕಂತ ಡಿಸೈಡ್ ಆಗಿದ್ವಿ. ಇಲ್ಲಾಂದ್ರೆ ಈ ವರ್ಷ ಜೋರಾಗಿ ಇನ್ನ ಪ್ರತಿ ವರ್ಷ ಮಾಡದಂತೆ ವಿಜೃಂಭಣೆಯಿಂದ ಮಾಡ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಮಹೇಶ್ ಅಣ್ಣ ಅವರು ಇಲ್ಲಿದ ಒಂದು ದುಃಖದಿಂದ ಈ ವರ್ಷ ಯಾವ್ದೇ ಸರ ವಿಜೃಂಭಣೆ ಇಲ್ಲದೆ ಇಲ್ಲಿ ಒಂದೇ ಕಾರ್ಯಕ್ರಮ ಅನ್ಕೊಂಡು ಮತ್ತೆ ಬೇರೆ ಕಡೆ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಸ್ತಿದ್ವಿ. ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ನಾಗರಾಜ್ ಅಂತ ಅನ್ನೊಂದು ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಇದ್ದೀನಿ. ಒಂದು ಸಾಮಾನ್ಯವಾಗಿ ಪಾರ್ಟಿನಾಗ ಕಷ್ಟ ಬಿದ್ದು ಪಾರ್ಟಿ ಇಷ್ಟು ವರ್ಷ ದುಡಿದಾರಂದ್ರೆ ಇವರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಒಳ್ಳೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಇದು ಬರಲಿ. ಪಾರ್ಟಿಗೋಸ್ಕರ ಕಷ್ಟ ಬಿದ್ದಾರ. ಈ ಮೇಯರ್ ಅಂತಾರ ಇನ್ನೊಬ್ರು ಅಂತ ಕೇಳಿದಾರೆ, ಅವ್ರು ಯಾವ್ದು ಬಂದಿಲ್ಲ. ಬಂದಿಲ್ಲ ಅಂತ ಹೇಳಿ ಅವ್ರೇನು ಪಾರ್ಟಿಗೆ ಹಂಗೆ ದುಡಿತಾನೆ ಇದಾರೆ. ಪಾರ್ಟಿ ಜೊತೆಗೆ ಕಷ್ಟ ಇದ್ದು ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಗ ಹೈಕಮಾಂಡ್ ನೋಡಿ ಗುರುತಿಸಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಯೂತ್ ಅಂತೂ ಯುವಕರು ಬೆಳಿತಾರೆ. ಕಷ್ಟಪಟ್ಟು ಬಂದು ಪಾರ್ಟಿ ಇಂಥವ್ರು ಇದಾರೆ ಅಂದ್ರೆ ನಂಬಿಕೆ ಮೇಲೆ ಯೂತ್ ಪಾರ್ಟಿಗಳು ಕಾರ್ಯಕರ್ತರು ಅವರೆಲ್ಲ ಮತ್ತೆ ಬರ್ತಾರೆ. ಅಣ್ಣ ಮಾಡ್ತಾನೆ ಬಿಡ್ರಿ, ಅವ್ರು ಹೋದ್ರೆ ಕೂಡ ಜವಾಬ್ದಾರಿಯಿಂದ ಫೋನ್ ಎತ್ತಾನ, ಏನೇನು ಕೆಲಸ ಮಾಡ್ತಾನ, ಯಾವ್ದೋ ಒಂದು ಏನೇನು ಕೆಲಸ ಇದ್ರೆ ಇಮಿಡಿಯೇಟ್ಲಿ ಸ್ಪಂದಿಸ್ತಾನ ಅಂತ ಹೇಳಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಇದು ಸೂರ್ಯ ನ್ಯೂಸ್ ಕನ್ನಡ.